ಅಧ್ಯಕ್ಷಗಳೇ, ದಯವಿಟ್ಟು ಕ್ಷಮಿಸಿ, ಕೆಲವು ಹೆಸರುಗಳು ಬಿಟ್ಟೋಗಿದ್ರೆ ದಯವಿಟ್ಟು ಬೈಬೇಡಿ, ಕ್ಷಮಿಸಿ ಅಂತ ಹೇಳ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಏನು ರಾಜೀವ್ ಗೌಡರು ನಮ್ಮ ನಂದಿನಿ ಲೇಔಟ್ ಪ್ರತಿಯೊಂದು ಪಾರ್ಕ್ಗಳಿಗೂ ವಿಸಿಟ್ ಮಾಡಿ ಕಾರ್ಯಕರ್ತರನ್ನ ಹುರಿದುಂಬಿಸಿ ಮತ್ತು ಮತದಾರರಿಗೂ ಕೂಡ ಅವರ ಪರಿಚಯನ ಮಾಡಿಕೊಟ್ರು. ಆ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ಏನು ವೋಟರ್ಸ್ಗಳು ಇವತ್ತು ಲಘು ಹೋಗ್ತೇನೆ ಅವ್ರಿಗೆಲ್ಲರಿಗೂ ಕೂಡ ಒಂದು ವೆಲ್ಕಮ್ ಮಾಡೋದು. ಯಾಕೆಂತಂದ್ರೆ ಒಬ್ಬ ಎಜುಕೇಟೆಡ್, ಒಬ್ಬ ಪ್ರೊಫೆಸರು ಮತ್ತು ಅವರ ದೊಡ್ಡಪ್ಪ ಬಂದು MP ವೆಂಕಟಪ್ಪನವರು ಮತ್ತು ಅವರ ಸ್ಪೀಕರ್ ಆಗಿದ್ದಂತಹ ಮಂದಿಯವರು MP ಕೃಷ್ಣಪ್ಪನವರು, ಅವ್ರ ಫ್ಯಾಮಿಲಿಯಿಂದ ಬಂದಂಥವ್ರು. ಇವರು ಕೂಡ ಸ್ವತಂತ್ರ ಚಳುವಳಿಯಿಂದ ಅವ್ರ ಫ್ಯಾಮಿಲಿಯವರು ಇದ್ದಾರೆ. ಪೊಲಿಟಿಕಲ್ ಆಗಿ ಕೂಡ ತುಂಬಾ ಹಿನ್ನೆಲೆ ಇರುವಂತಹ ವ್ಯಕ್ತಿ. ಅಂತ ವ್ಯಕ್ತಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಒಂದು ಟಿಕೆಟ್ನ ಅನೌನ್ಸ್ ಮಾಡಿದೆ. ನಾವೆಲ್ಲರೂ ಕೂಡ ಇವತ್ತು ಮನೆಗೆ ಹೋದಂಥ ಸಂದರ್ಭದಲ್ಲಿ ಕ್ಯಾಂಡಿಡೇಟ್ ಬಗ್ಗೆ ಒಬ್ಬ ಸಜ್ಜನ ರಾಜಕಾರಣಿಗೆ ಇವತ್ತು ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ನಾವು ಎಲ್ಲ ಮನೆಗೂ ಕೂಡ ತಲುಪಿಸುವಂತ ಕೆಲಸ ಮಾಡಬೇಕು. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಮಂಜುನಾಥ್ ಗೌಡರು ಹೇಳಿದಂಗೆ ಏನು ಇವತ್ತು ಗ್ಯಾರಂಟಿ ಸ್ಕೀಮ್ಸ್ 5 ಸ್ಕೀಮು ನಾವು ಕೊಟ್ಟಂಥದ್ದು, ಏನು ಕಾಂಗ್ರೆಸ್ ಪಕ್ಷ ಕೊಟ್ಟಂತ 5 ಸ್ಕೀಮ್ನ ಇವತ್ತು ನಾವು ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಮನೆಗೂ ಕೂಡ ಕಾರ್ಡ್ನ ವಿತರಣೆ ಮಾಡಿದ್ವಿ. ಆ ಕಾರ್ಡ್ನ ವಿತರಣೆ ಮಾಡುವಂತ ಸಂದರ್ಭದಲ್ಲೇ ನಮಗೆ 46,000 ಓಟು, ಹತ್ತತ್ರ 46,000 ಓಟು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಲಪಡಿಸಿದೆ. ಅದು ತುಂಬಾ ಇನ್ನೂ ಜನಕ್ಕೆ ಅವೇರ್ನೆಸ್ ಆಗ್ಬೇಕಾಯ್ತು. ಏನಪ್ಪ ಇವ್ರು ಏನ್ ಮಾಡ್ತಾರೆ ಸುಮ್ಮನೆ ಕೊಟ್ಟರ ಕಾರ್ಡು ಏನು ಅಂತ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಆಗಿತ್ತು. ಇವತ್ತು ನುಡಿದಂತೆ ನಡೆದಂತ ಸರ್ಕಾರ ಮತ್ತು ನುಡಿದಂತೆ ನಡೆದಂತ ಪಕ್ಷ ಯಾವ್ದಾದ್ರು ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ. ಅದನ್ನ ಹೇಳಕ್ ಬಯಸ್ತೀನಿ. ಈಗ ನೀವೆಲ್ಲರೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಒಂದು ಮಾತು ಹೇಳೋದೇನು ಅಂತಂದ್ರೆ, ನಿಮ್ಮೆಲ್ಲರೂ ಕೂಡ ಪಾಪ ರಾಜೇಗೌಡರ ಪರವಾಗಿರ್ಬೋದು, ನಮ್ಮ ಕೇಶವಮೂರ್ತಿ ಅವರ ಪರವಾಗಿರ್ಬೋದು, ಇವತ್ತು ಮನೆಗೆ ಹೋಗಿ ಆ ಗ್ಯಾರಂಟಿ ಕಾರ್ಡ್ನ ಕೊಟ್ಟು ಆ ಗ್ಯಾರಂಟಿ ಕಾರ್ಡ್ ಮುಖಾಂತರ ಎಲ್ಲರಿಗೂ ಕೂಡ ಕನ್ವಿನ್ಸ್ ಮಾಡಿ ಇವತ್ತು ನೀವೆಲ್ಲರೂ ಕೂಡ ಮನೆಗೂ ಕೂಡ ಹೋಗಿ ಓಟ್ನ ಕೇಳಿದ್ರಿ. ಆ ಓಟ್ನ ಪ್ರತಿಫಲವಾಗಿ ಗ್ಯಾರಂಟಿ ಕಾರ್ಡ್ ಬಂದಿದೆ. ಇವತ್ತು ಗ್ಯಾರಂಟಿನೇ ಕೊಟ್ಟಿರೋದ್ರಿಂದ ತಾವೆಲ್ಲರಿಗೂ ಕೂಡ ಮನೆಗಳಿಗೆ ಹೋಗಿ ಆ ಗ್ಯಾರಂಟಿ ಕಾರ್ಡ್ ನಿಮ್ಗೆಲ್ಲ ಕೂಡ ಬಂದಿದೆ. ಕರೆಂಟು ಫ್ರೀ ಬಂದಿದೆ, ನಿಮ್ಗೆ 2,000 ರೂಪಾಯಿ ಬರ್ತಾ ಇದೆ. ಮತ್ತೆ ನಿಮ್ಗೆ ಅನುಷ್ಠಾನ ಏನು ಕಾಂಗ್ರೆಸ್ ಅನುಷ್ಠಾನದ ಕಮಿಟಿಗೆ ನಮ್ಮ ಸುಧೀಂದ್ರ ಅವರು ಬಂದಿಲ್ಲ. ಆಕ್ಚುಲಿ ಸುಧೀಂದ್ರ ಅವರು ಬ್ಲಾಕ್ ನ ಅಧ್ಯಕ್ಷರಾಗಿ ಮತ್ತೆ ಈಗ ಗ್ಯಾರಂಟಿ ಅನುಷ್ಠಾನದ ಕಮಿಟಿಗೆ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಯಾರ್ಯಾರಿಗೆ ಆ 2,000 ರೂಪಾಯಿಗಳು ಬರ್ತಾ ಇಲ್ಲ, ಮುಂದೆ ಅವರು ಆ ಬರುವಂತ ಕೆಲಸನೂ ಕೂಡ ಅವರು ಏನು ಪ್ರಾಬ್ಲಮ್ ಆಗಿದೆ ಅದನ್ನೆಲ್ಲ ಬರುವಂತ ಕೆಲಸನೂ ಕೂಡ ಮಾಡಿದ್ದಾರೆ. ಅವ್ರಿಗೆ ಕನ್ನಡ ಮಾಡಿದ್ದಾರೆ. ಪ್ರತಿ ವಾರದಲ್ಲೂ ಕೂಡ ಅವರು ಕೂಡ ನಿಮ್ಮ ಜೊತೆ ಸದಾಕಾಲ ಕೆಲಸ ಮಾಡ್ತಾರೆ. ನೀವು ಎಲ್ಲರೂ ಕೂಡ ಒಗ್ಗರವಾಗಿ ಇವತ್ತು ನಾವೇ ರಾಜೀವ್ ಗೌಡರು, ನಾವೇ ಕೇಶವಮೂರ್ತಿ, ನಾವೇ ಮಂಜುನಾಥ್ ಗೌಡರು ಅಂತೇಳಿ ಪ್ರತಿಯೊಬ್ಬರು ಕೂಡ ಮನೆಗೆ ಹೋಗಿ ಕ್ಯಾಂಡಿಡೇಟ್ ಎಲ್ಲ ಕಡೆನೂ ಬರಕ್ಕಾಗಲ್ಲ. ಅದರಿಂದ ನೀವುಗಳ ಕ್ಯಾಂಡಿಡೇಟ್ ಆಗಿ ನಮ್ಮ ಬೂತ್ ಗೆದ್ರೆ ನಾವು ಗೆದ್ದಂಗೆ. ದಯವಿಟ್ಟು ನಾವು ಇವತ್ತು ಏನಾದರೂ ನಂದಿನಿ ಲೇಔಟ್ ಆಗಿರ್ಬೋದು ಅಥವಾ ನಮ್ಮ ಮಹಾಲಕ್ಷ್ಮಿ ಲೇಔಟ್ ಆಗಿರ್ಬೋದು, ಎಲ್ಲರೂ ಕೂಡ ಇವಾಗ 50,000 ಮತಗಳನ್ನ ಇವತ್ತೇನು ಕೇಶವಮೂರ್ತಿ ಅವರು ಬಂದಿದೆ ಆ ಮತಗಳನ್ನ ಕೊಡಿಸೋದ್ರ ಮುಖಾಂತರ ಪ್ಲಸ್ ಅದ್ರ ಜೊತೆಯಲ್ಲಿ ಇವತ್ತೇನು ಬರೀ ಕಾಂಗ್ರೆಸ್ ಅವರು ಮಾತ್ರ ಇವತ್ತೇನು ಫಲಾನುಭವಿಗಳಾಗಿಲ್ಲ, ಬಿಜೆಪಿಯವರು ಕೂಡ ಫಲಾನುಭವಿಗಳಾಗಿದ್ದಾರೆ. ಬಿಜೆಪಿಯವರು ಬಿಜೆಪಿಯವರು ಕೂಡ ಇವತ್ತು ನಮ್ದು 5 ಗ್ಯಾರಂಟಿ ಸ್ಕೀಮ್ ತಗೊಳ್ತಾ ಇದ್ದಾರೆ. ಆ ಇದರಿಂದ ತಾವೆಲ್ಲರೂ ಕೂಡ ಹೋಗಿ ಇವತ್ತು ಅವ್ರಿಗೆ ಮನವರಿಕೆ ಮಾಡಬೇಕು. ಮತ್ತೆ ಇವತ್ತೇನು ರಾಹುಲ್ ಗಾಂಧಿ ಅವರು AICC ಅಧ್ಯಕ್ಷರು ಆದಂತ ಖರ್ಗೆ ಸೋನಿಯಾ ಗಾಂಧಿ ಅವರು ಕೂಡ ಇವತ್ತು ಏನು ಅಲ್ಲಿ 1 ಲಕ್ಷ ರೂಪಾಯಿ ಪ್ರತಿ ಒಂದು ಕುಟುಂಬಕ್ಕೂ ಕಾಂಗ್ರೆಸ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಇವತ್ತು 1 ಲಕ್ಷ ರೂಪಾಯಿನ ಕೊಡುವಂತ ಯೋಜನೆ ಕೂಡ ಮಾಡಿದ್ದಾರೆ. ಅದನ್ನು ಕೂಡ ನೀವು ಪ್ರತಿಯೊಂದು ವೋಟರ್ಗೂ ಕೂಡ ಮುಟ್ಟುವಂತ ಕೆಲಸನ ನೀವು ಮಾಡಬೇಕು. ನೋಡಿ, ನಾವು ನುಡಿದಂತೆ ನಡೆದಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಕೂಡ ಬೋಗಸ್ಕಾರ ಮಾಡಲ್ಲ. ನಾವು ಏನಿದ್ರು 5 ಗ್ಯಾರಂಟಿ ಕೊಟ್ಟಿದ್ವಿ, 5 ಗ್ಯಾರಂಟಿನೂ ಕೂಡ ಪರಿಪಾಲನೆ ಮಾಡಿದ್ವಿ. ಈಗ ನಮ್ಮ ಕೇಂದ್ರ ಸರ್ಕಾರದಿಂದಲೂ ಕೂಡ ಪ್ರತಿಯೊಂದು ಮನೆಗೆ 1 ಲಕ್ಷ ರೂಪಾಯಿ ಕೊಡುವಂತ ಯೋಜನೆಗಳಾಗಿದೆ. ಇನ್ನು ಹಲವಾರು ಯೋಜನೆಗಳಿದೆ ಅಂತ ನೀವು ಮನವರಿಕೆ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಕಾಂಗ್ರೆಸ್ಗೆ ವೋಟ್ ಹಾಕೋದಕ್ಕೆ ನೀವು ಪ್ರಮುಖವಾಗಿ ಕಾರಣಕರ್ತರಾಗಿರ್ತೀರಾ. ಇಲ್ಲಿ ಯಾವುದೇ ರಾಜ್ಯಗಳು ಬಂದಿಲ್ಲ, ಕೇಶವಮೂರ್ತಿ ಅವರು ಬಂದಿಲ್ಲ ಅಂತ ಮಂಜುನಾಥ್ ಗೌಡರು ಬಂದಿಲ್ಲ ಅಥವಾ ಇನ್ನೊಬ್ರು ಯಾರೋ ಬಂದಿಲ್ಲ ಅಂತ ಹೇಳಿ ತಪ್ಪಾಗಿ ತಿಳಿಬೇಡಿ. ನೀವೆಲ್ಲರೂ ಕೂಡ ನಾಯಕರುಗಳೇ, ನೀವೆಲ್ಲರೂ ಕೂಡ ಮನೆಗೆ ಹೋಗಿ ವೋಟ್ ಕನ್ವಿನ್ಸ್ ಮಾಡಿ ಕಾಂಗ್ರೆಸ್ಗೆ ವೋಟ್ ಕೊಡೋದಕ್ಕೆ ನೀವೆಲ್ಲರೂ ಕೂಡ ಈಗ 20 ದಿವಸ ಟೈಮ್ ಇದೆ.
10:30 ಗಂಟೆ ಒಳಗಡೆ ಕ್ಯಾನ್ವಸ್ ಮುಗಿಸಿ ತಿರ್ಗಾ ಸಂಜೆ 5 ಗಂಟೆ ಮೇಲೆ ಕ್ಯಾನ್ವಸ್ ಮಾಡಿ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ನಿಮಗೆ ಅದನ್ನು ಕೂಡ ಕೇಶಮೂರ್ತಿ ಅವರು ಟೈಮಿಂಗ್ಸ್ ಕೂಡ ಸೆಟ್ ಮಾಡ್ಕೊಡ್ತಾರೆ. ದಯವಿಟ್ಟು ಎಲ್ಲರೂ ಕೂಡ ಅವರು ಯಾಕೆಂದ್ರೆ ಎಲ್ಲರ ಬಗ್ಗೆ ಕಾಳಜಿ ಜಾಸ್ತಿ. ಯಾರನ್ನ ಒಂದು ರಸ್ತೆಯಲ್ಲಿ ಹೋಗ್ತಾ ಇದ್ರು ಕೂಡ ಎಡು ಮುಖ್ಯಪ್ಪ ಕರೆಕ್ಟಾಗಿ ಹೋಗ್ಬೋದು ಕಳ್ಸಿಕೊಡ್ತಾರೆ. ಅದರಿಂದ ನಾವೆಲ್ಲರೂ ಕೂಡ ನೆರಳಲ್ಲಿ ನೀಟಾಗಿ ಕ್ಯಾನ್ವಸ್ ಮಾಡಿ ಎಲ್ಲರೂ ಕೂಡ ಜೊತೆಗೂಡಿ ಕೆಲಸ ಮಾಡೋಣ ಅಂತ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೂ ಮತ್ತು ವೇದಿಕೆ ಮೇಲಿರುವಂತ ಎಲ್ಲರಿಗೂ ನಾನು ಮಾತನಾಡ್ತೇನೆ.